ಹೆಲೋ ಎವ್ರಿವನ್. ಇವತ್ತಿನ ವಿಡಿಯೋದಲ್ಲಿ ನಾವು ಇಂಗ್ಲೀಷ್ನ ಪದಗಳನ್ನು ಪರಿಚಯ ಮಾಡ್ಕೊಳ್ತಾ ಹೋಗೋಣ, ಅದು ಕೂಡ ಕನ್ನಡದ ಅರ್ಥದ ಜೊತೆಗೆ. ಮೊದಲನೇ ವರ್ಡು ಕಾನ್ಫಿಡೆನ್ಸ್. ಕಾನ್ಫಿಡೆನ್ಸ್ ಅಂತಂದರೆ ಆತ್ಮವಿಶ್ವಾಸ ಅಂತ ಹೇಳಿ. ಇಂಗ್ಲೀಷ್ನಲ್ಲಿ ಒಂದು ಸೆಂಟೆನ್ಸನ್ನು ಬರೆಯೋದಾದರೆ, ಕಾನ್ಫಿಡೆನ್ಸ್ ಹೆಲ್ಪ್ಸ್ ಅಸ್ ಸ್ಪೀಕ್ ಇಂಗ್ಲೀಷ್ ಕ್ಲಿಯರ್ಲಿ. ಆತ್ಮವಿಶ್ವಾಸ ನಮಗೆ ಇಂಗ್ಲೀಷ್ ಮಾತನಾಡಲು ಸಹಾಯ ಮಾಡುತ್ತದೆ. ಎರಡನೇ ವರ್ಡ್ ಇಂಪ್ರೂವ್. ಅದರ ಕನ್ನಡದ ಅರ್ಥ ಸುಧಾರಿಸು ಅಥವಾ ಉತ್ತಮಗೊಳಿಸು ಅಂತ ಹೇಳಿ. ಪ್ರಾಕ್ಟೀಸ್ ಡೈಲಿ ಟು ಇಂಪ್ರೂವ್ ಯೋರ್ ಇಂಗ್ಲೀಷ್. ಪ್ರತಿದಿನ ಅಭ್ಯಾಸ ಮಾಡಿದರೆ ನಿಮ್ಮ ಇಂಗ್ಲೀಷ್ ಸುಧಾರಿಸುತ್ತದೆ. ಮೂರನೇ ಪದ ಬಂದು ಅಪರ್ಚುನಿಟಿ, ಅಂದರೆ ಕನ್ನಡದಲ್ಲಿ ಅವಕಾಶ ಅಂತ ಹೇಳಿ. ಅದಕ್ಕೆ ಒಂದು ಸೆಂಟೆನ್ಸನ್ನು ಬರೆಯೋಣ. ಇಂಗ್ಲೀಷ್ ಗಿವ್ಸ್ ಅಸ್ ಮೆನಿ ಆಪರ್ಚುನಿಟೀಸ್. ಇಂಗ್ಲೀಷ್ ನಮಗೆ ಅನೇಕ ಅವಕಾಶಗಳನ್ನು ಕೊಡುತ್ತದೆ. ಇದೇ ರೀತಿ ಇಂಗ್ಲೀಷ್ ಪದಗಳನ್ನು ಮತ್ತು ಇಂಗ್ಲೀಷ್ ಮಾತನಾಡಲು ಕಲಿತಾ ಹೋಗೋಣ. ವಿಡಿಯೋವನ್ನು ಇಷ್ಟ ಆದರೆ ಶೇರ್ ಮಾಡಿ, ಫ್ರೆಂಡ್ಸ್ಗಳಿಗೆ ಲೈಕ್ ಮಾಡಿ.